ಹೊಟ್ಟೆ ತುಂಬಿದಾಗ ಯಾವ ಪ್ರಾಣಿಯೂ ಬೇಟೆಯಾಡೋದಿಲ್ಲ. ಹೊಟ್ಟೆ ತುಂಬಿದಾಗಲೂ ಬೇಟೆಯಾಡೋ ಪ್ರಾಣಿ ಅಂದರೆ ಅದು ಮನುಷ್ಯ ಮಾತ್ರ. ಆದರೆ ಪ್ರಾಣಿಗಳಿಗೆ ಹೊಟ್ಟೆ ಚುರುಗುಟ್ಟೋದಕ್ಕೆ ಶುರುವಾಯಿತು ಅಂದರೆ ಮತ್ತೊಂದು ಜೀವಿಯ ನಡುವೆ ಕಾಳಗ ನಡೆಯುತ್ತಲೇ ಅಂತಾನೆ ಅರ್ಥ. ಬೇಟೆಯ ಜಾಡನ್ನ ಹೆಬ್ಬಾವು ಸುಲಭವಾಗಿ ಗುರುತಿಸುತ್ತೆ. ಹೊಂಚು ಹಾಕಿ ಕಾದು ಕುಳಿತುಕೊಳ್ಳುತ್ತೆ. ಇಲಿ ತಪ್ಪಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಚಾನ್ಸ್ ಸಿಕ್ಕಾಗ ಲಪಕ್ ಸ್ವಾಹ. ಎಷ್ಟು ಪರ್ಫೆಕ್ಟ್ ಆಗಿ ಗಾಳ ಹಾಕುತ್ತೆ ಅಲ್ವಾ? ಸೈಲೆಂಟ್ ಆಗಿ ಸ್ಕೆಚ್ ಹಾಕೋದ್ರಲ್ಲಿ ಹೆಬ್ಬಾವು ನಿಸ್ಸೀಮ. ಎಲ್ಲಿ ಬೇಕಾದರೂ ಇದು ವಾಸಿಸಬಹುದು. ನಿರ್ದಿಷ್ಟವಾದ ಜಾಗ ಅದಕ್ಕಿಲ್ಲ. ಹಾಗಾಗಿ ಪೈಪ್ ಮೂಲಕ ಅದು ಅಪಾರ್ಟ್ಮೆಂಟ್ಗೂ ನುಗ್ಗಬಲ್ಲದು. ಮುಂದೆ ಏನಾಗುತ್ತೆ ನೀವೇ ಊಹಿಸಿಕೊಳ್ಳಿ. ಹೆಬ್ಬಾವುಗಳು ಗಾಯಗೊಂಡ್ರೆ ಅವುಗಳನ್ನ ಬೇಟೆಯಾಡುವುದು ಸುಲಭ. ಹೆಣದಂತೆ ಅದು ಬಿದ್ದಿರತ್ತೆ. ಈ ಸಂದರ್ಭದಲ್ಲಿ ಹೊಂಚು ಹಾಕುವ ಮೊಸಳೆ ಹಿಂದೆ ಮುಂದೆ ನೋಡದೆ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಒಂದು ವೇಳೆ ಹೆಬ್ಬಾವು ತಿರುಗಬೀಳಿಲ್ಲ ಅಂದ್ರೆ ಸುಲಭವಾಗಿ ಅದಕ್ಕೆ ಬೇಟೆ ದಕ್ಕತ್ತೆ. ಹರಸಾಹಸ ಪಡುವ ಅವಶ್ಯಕತೆ ಇಲ್ಲ. ಮೊಸಳೆ ಬಾಯಿಗೆ ಹೆಬ್ಬಾವು ಈಸಿಯಾಗಿ ತುತ್ತಾಯ್ತು. ಇಲಿ ತುಂಬಾನೇ ಇಂಟೆಲಿಜೆಂಟ್. ಬೆಕ್ಕಿನಿಂದ ಅದು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಆದರೆ ಈ ಪೈಥಾನ್ನಿಂದ ಅಲ್ಲ. ಬೇಟೆ ಸಿಕ್ಕ ಮೇಲೆ ಹೆಬ್ಬಾವು ಸುತ್ತಿ ಸುತ್ತಿ ಆಮೇಲೆ ಬಾಯಿಗೆ ಇಳಿಸುತ್ತೆ. ಇಲಿಗೆ ತಪ್ಪಿಸಿಕೊಳ್ಳೋ ಚಾನ್ಸೇ ಇಲ್ಲ. ಮನುಷ್ಯ ಬುದ್ಧಿಜೀವಿ.
ಯಾವ ಪ್ರಾಣಿಯನ್ನ ಬೇಕಾದರೂ ಪಳಗಿಸಬಲ್ಲನು, ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬಲ್ಲನು. ಒಂದು ವೇಳೆ ಹೆಬ್ಬಾವು ಮತ್ತು ಮನುಷ್ಯನ ನಡುವೆ ಕಾಳಗ ನಡೆದ್ರೆ ಯಾರು ಗೆಲ್ಲಬಹುದು ಅಂತ ನೀವೇ ಊಹಿಸಿಕೊಳ್ಳಿ. ಕಾದು ಕಾದು ಹೆಬ್ಬಾವು ಅಟ್ಯಾಕ್ ಮಾಡ್ತು. ಅದರ ಸ್ಪೀಡ್ ಮಾತ್ರ ಸೂಪರ್. ಮನುಷ್ಯ ಏನೋ ತಪ್ಪಿಸ್ಕೊಂಡ. ಸಿಕ್ಕಾಕೊಂಡ್ರೆ ಆತನ ಪಾಡು ಏನಾಗ್ತಾ ಇತ್ತು? ರೋಚಕ ಕಾಳಗಗಳು ಇನ್ನೂ ಬಾಕಿ ಇವೆ. ಅವುಗಳನ್ನ ನೋಡೋಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.